ನಾವು ಇವತ್ತು ಬಂದಿದ್ದೀವಿ ಶ್ರೀ ನವಸಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರು. ಸೊ ಇದು ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗೋ ದಾರಿಯಲ್ಲೇ ಸಿಗುತ್ತೆ. ಏಟ್ರಿಯಂ ಹೋಟೆಲ್ ಪಕ್ಕನೇ ಇದೆ. ಈ ದೇವಾಲಯದ ಇತಿಹಾಸವನ್ನು ತಿಳಿಸ್ಕೊಳ್ಳೋಣ ಬನ್ನಿ. ಇದೊಂದು 400 ವರ್ಷ ಹಳೆಯ ದೇವಸ್ಥಾನ. ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಮಹಾರಾಜರು ಈ ದೇವಸ್ಥಾನನ ಕಟ್ಟಿಸಿ, ಇದು ತುಂಬ ಶಕ್ತಿ ಇರೋ ದೇವಸ್ಥಾನ ಅಂತೇಳಿ ಇದಕ್ಕೆ ನವಾಸಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಒಂದು ಗರ್ಭಾಂಗಣವನ್ನು ಕಟ್ಟಿಸಿ, ಒಂದು ಮುಂದೆ ಮಂಟಪವನ್ನು ಕಟ್ಟಿಸಿ, ಅವಾಗ ಮಂಡ್ಯ ಜಿಲ್ಲೆಯಲ್ಲೆಲ್ಲ ಮೈಸೂರು ಜಿಲ್ಲೆ ಮಾತ್ರ ಇದ್ದು, ಮೈಸೂರು ಟ್ರೆಜರಿಯಿಂದ ವೈರಮುಡಿ ಉತ್ಸವನ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರು ವೈರಮುಡಿಗೆ, ಮೇಲ್ಕೋಟೆಗೆ. ಅವಾಗ ಇಲ್ಲಿ ಇಟ್ಟು ಒಂದು ಮಂಟಪದಲ್ಲಿ ಮಂಟಪೋತ್ಸವ ಮಾಡಿ ಮುಂದೆ ಹೋಗ್ತಾ ಇದ್ರು. ಈಗ ಇದು ಮಂಡ್ಯ ಜಿಲ್ಲೆ ಆದಮೇಲೆ ವೈರಮುಡಿ ಉತ್ಸವ ಇಲ್ಲಿ ಬರಲ್ಲ. ಮತ್ತು ಇದು ಮುಜರಾಯಿ ಟೆಂಪಲ್ ಆಯ್ತು. ಈಗ ಮುಜರಾಯಿನವ್ರು ಇರ್ತಾರೆ, ತಹಸೀಲ್ದಾರ್ ಅವರು ಅಡ್ಮಿನಿಸ್ಟ್ರೇಟಿವ್ ಆಗಿರ್ತಾರೆ, DC ಚೇರ್ಮನ್ ಆಗಿರ್ತಾರೆ, ಮುಜರಾಯಿ ಕಮಿಷನ್ ಇರ್ತಾರೆ. ಅವ್ರ ಸಮ್ಮುಖದಲ್ಲಿ ಈ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ. ಇದು ತುಂಬ ಪವರ್ಫುಲ್ ಇರೋದ್ರಿಂದ ಎಲ್ಲ ಕಾರ್ಯಗಳು ನೆರವೇರುತ್ತೆ ಅಂತ ಒಂದು ಇದ್ದೇ ಆಗ್ತಾ ಇದೆ. ಪ್ರತಿ ಭಕ್ತಾದಿಗಳು ಬಂದು ಅವ್ರ ಅನಿಸಿಕೆಗಳನ್ನ ಮತ್ತೆ ಪೂಜೆ ಮಾಡ್ತಾರೆ. ನಮಸ್ಕಾರ. ನಮಸ್ಕಾರ.